ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವನಿಕಾ ಜಿಎನ್, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನಿಮುರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಆ್ಯಂಡ್ ಟ್ಯಾರೆಟ್ ಕಾರ್ಡ್ ರೀಡರ್ ಆಗಿ ನಾನು ಕೆಲಸನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ರೇಕಿ ಅಂದರೆ ಏನು, ಅದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ವಾಟ್ ಈಸ್ ರೇಕಿ? ರೇಕಿ ಅನ್ನೋದು ಮನುಷ್ಯನಲ್ಲಿ ಬ್ರಹ್ಮಾಂಡದಿಂದ ಒಂದು ಸಹಸ್ರ ಚಕ್ರದ ಮೂಲಕ ಪ್ರವೇಶ ಮಾಡಿ ದೇಹದ ಹಸ್ತದಿಂದ ಹೊರಹೊಮ್ಮುವ ಶಕ್ತಿಯ ಸದುಪಯೋಗ ಮಾಡಿಕೊಳ್ಳುವ ಒಂದು ವಿಧಾನವನ್ನ ನಾವು ರೇಖಿ ಅಂತ ಹೇಳ್ತೀವಿ. ಅಂದ್ರೆ ಬ್ರಹ್ಮಾಂಡದಲ್ಲಿ ಎಲ್ಲಾ ರೀತಿಯ ಒಂದು ಏನು ಪಾಸಿಟಿವ್ ಎನರ್ಜಿ ಆಗಿರ್ಬೋದು, ನೆಗೆಟಿವ್ ಎನರ್ಜಿ ಆಗಿರ್ಬೋದು, ಎಲ್ಲಾ ರೀತಿಯ ಒಂದು ಎನರ್ಜೀಸ್ ಇರುತ್ತೆ. ಅದರಲ್ಲೂ ಒಂದು ಪಾಸಿಟಿವ್ನೆಸ್, ಅದರಲ್ಲೂ ಒಂದು ರೇಖಿ ಏನು ಒಂದು ಶಕ್ತಿ ಅಥವಾ ಒಂದು ಎನರ್ಜಿ, ಅದನ್ನ ನಾವು ಉಪಯೋಗ ಮಾಡ್ಕೋಬೇಕು ಅಂತ ಅಂದ್ರೆ ರೇಖಿ ದೀಕ್ಷೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ರೇಖಿ ದೀಕ್ಷೆ ವರ್ಕ್ ಆಗುತ್ತೆ ಅಂತ ಅಂದ್ರೆ ಆ ಒಂದು ಎನರ್ಜಿ ಸಹಸ್ರ ಚಕ್ರದ ಮೂಲಕ, ಅಂದ್ರೆ ಟಾಪ್ ಮೋಸ್ಟ್ ಸಹಸ್ರ ಚಕ್ರ ಇದೆಯಲ್ವ, ಅಲ್ಲಿ ಒಂದು ಎನರ್ಜಿ ನಮ್ಮ ಕಡೆಯಿಂದ ಪಾಸ್ ಆಗಿ ವಿವಿಧ ಚಕ್ರಗಳಿಗೆ, ಅಂದ್ರೆ ಸ್ಮಾಲ್ ಇದೆ ನಮ್ಗೆ, ಸೊ ಮೈನರ್ ಚಕ್ರಗಳು ಅಂತ ಹೇಳ್ತೀವಿ, ಅದರಿಂದ ಹೊರಹೊಮ್ಮುವ ಶಕ್ತಿ, ಅದರಲ್ಲೂ ಕೂಡ ನಮ್ಮ ಹಸ್ತದಿಂದ ಹೊರಹೊಮ್ಮುವ ಶಕ್ತಿಯನ್ನ ನಾವು ಸದುಪಯೋಗ ಮಾಡ್ಕೋಬೇಕು. ಆ ಒಂದು ವಿಧಾನವನ್ನ ರೇಖಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ರೇಖಿ ದೀಕ್ಷೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಇಲ್ಲಿ ರೂಲ್ಸ್ ಇರೋದಿಲ್ಲ, ರೆಗ್ಯುಲೇಷನ್ಸ್ ಇರಲ್ಲ ಅಥವಾ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಹಿಂಗಂದ್ರೆ ಏನು ಅಂತ ಅಂದ್ರೆ ಇಂಥ ಟೈಮಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು, ಬೆಳಗ್ಗೆನೆ ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು, ಆ ರೀತಿ ಒಂದು ರಿಸ್ಟ್ರಿಕ್ಷನ್ಸ್ ಇಲ್ಲಿ ನಾವು ನೋಡೋದಿಲ್ಲ. ಸೊ ರೂಲ್ಸ್ ಕೂಡ ಇಲ್ಲೇನು ಇಲ್ಲ, ಇದೇ ರೀತಿ ಫಾಲೋ ಮಾಡಬೇಕು, ಊಟ ಆದ್ಮೇಲೆ ಮಾಡಬೇಕು, ನಿದ್ದೆ ಆಗಿ ರೆಗ್ಯುಲೇಷನ್ಸ್ ಇರುವುದಿಲ್ಲ. ರಿಸ್ಟ್ರಿಕ್ಷನ್ಸ್ ಅಂತ ಅಂದ್ರೆ ನಾವು ಡೈಲಿ ಲೈಫನ್ನ ನಾವು ಮೂವ್ ಮಾಡ್ಬೋದು ದೀಕ್ಷೆ ಆದ್ಮೇಲೂ ಕೂಡ. ಕೆಲವೊಂದ್ಸರಿ ರೇಖಿ ದೀಕ್ಷೆ ಅಂತ ಅಂದ್ರೇನೆ, ದೀಕ್ಷೆ ಅಂತ ವರ್ಡ್ ಯೂಸ್ ಮಾಡ್ಬಿಟ್ರೆ ನಾವು ಒಂದು ಬ್ರಹ್ಮಚಾರತ್ವವನ್ನು ತಗೊಂತೀವಿ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ಮೈಂಡ್ ಅಲ್ಲಿ ಬರುತ್ತೆ. ಸೊ ಆ ತರದ್ದು ಇಲ್ಲಿ ರೇಖಿಯಲ್ಲಿ ನಾವು ನೋಡೋದಿಲ್ಲ. ಅಂದ್ರೆ ಯಾವುದೇ ರೀತಿಯ ಒಂದು ರಿಸ್ಟ್ರಿಕ್ಷನ್ಸ್ ನಾವು ಇಲ್ಲಿ ನೋಡೋದಿಲ್ಲ. ಈ ವೇರ್ ಎನಿ ಟೈಮ್ ಎನಿ ಹೌ, ಅಂದ್ರೆ ಯಾವಾಗ ಬೇಕಾದ್ರೂ ನೀವು ರೇಖಿನ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಬೋದು, ಮನೇಲಿದ್ದಾಗೂ ಮಾಡ್ಬೋದು, ಹೊರಗಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದಾಗೂ ಹೋದಾಗ್ಲೂ ಕೂಡ ನಿಮ್ಗೆ ಯಾವಾಗ ಅನ್ಸುತ್ತೋ, ರೇಖಿ ಎನರ್ಜಿ ಬೇಕು ಅಂತ ಅನ್ಸುತ್ತೋ ಆಗೆಲ್ಲ ನಾವು ರೇಖಿಯನ್ನ ಮಾಡಬಹುದು. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಗುರುಗಳಿಂದ ದೀಕ್ಷೆಯನ್ನ ಪಡೆಯೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾವಾಗ ಬೇಕಾದ್ರೂ ಮಾಡ್ಬೋದು. ಯಾವ ಮಾಡ್ಲೇಬೇಕು, ಅಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡ್ಲೇಬೇಕು. ನಾವು ಹೇಗೆ ದಿನನಿತ್ಯದ ಕೆಲಸಗಳನ್ನ ಮಾಡ್ತೀವಿ, ಅಂದ್ರೆ ಬ್ರಷ್ ಮಾಡೋದಾಗಿರ್ಬೋದು, ಊಟ ಮಾಡೋದಾಗಿರ್ಬೋದು, ಟಿವಿ ನೋಡೋದು, ಮೊಬೈಲ್ ನೋಡೋದು, ಇದೆಲ್ಲ ನಮ್ದು ಹಾಬಿ ಅಥವಾ ಡೈಲಿ ನೀಡ್ಸ್. ಹೆಂಗೆ ನಾವು ಅದನ್ನ ನಾವು ಅಳವಡಿಸ್ಕೊಂಡಿದ್ದೀವೋ ರೇಖಿ ಪ್ರಾಕ್ಟೀಸ್ ಅನ್ನು ಕೂಡ ನಾವು ಅಳವಡಿಸ್ಕೋಬೇಕು. ಹಾಗಾದ್ರೆ ಮಾತ್ರ ಇದ್ರದ್ದು ನಾವು ರಿಸಲ್ಟ್ ನಾವು ನೋಡ್ತಾ ಹೋಗ್ಬೋದು. ಸೊ ಒಂದು ಸತಿ ದೀಕ್ಷೆ ಆಯ್ತು ಅಂತ ಅಂದ್ರೆ ನೀವು ಪದೇ ಪದೇ ದೀಕ್ಷೆಯನ್ನ ತಗೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ಅಂದ್ರೆ ಗುರುಗಳಿಂದ ನೀವು ತಗೊಳ್ತಾ ಇದ್ದೀರಾ ಅಂತ ಅಂದ್ರೆ, ಅಥವಾ ಎಲ್ಲೋ ಒಂದ್ ಕಡೆ ಮಾಡಿದೀರಾ, ಆಗ್ಲೇ ರೇಖಿಯನ್ನ ಮಾಡಿದೀರಾ ಅಂತ ಅಂದ್ರೆ ಅದು ಲೈಫ್ ಟೈಮ್ ಎನರ್ಜಿ ಆಗಿ ಇರುತ್ತೆ. ಅಂದ್ರೆ ಲೈಫ್ ಟೈಮ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಯಾಕೆ ಲೈಫ್ ಟೈಮ್ ಇಲ್ಲಿ ಹಾಕಿದೀನಿ ಅಂತ ಅಂದ್ರೆ, ಕೆಲವೊಂದು ಸಾರಿ ರೇಖಿ ದೀಕ್ಷೆ ತಗೊಂಡು ಕೆಲವು ದಿನಗಳ ಪ್ರಾಕ್ಟೀಸ್ ಮಾಡಿ ತದನಂತರ ಏನ್ ಮಾಡ್ತಾರೆ, ಬಿಟ್ಬಿಡ್ತಾರೆ. ಅಂದ್ರೆ ಬ್ಯುಸಿ ಆಗಿರ್ಬೋದು, ಬೇರೆ ಏನೋ ಕೆಲಸ ಬಂದಿರ್ಬೋದು, ಟೈಮ್ ಸಾಲದೆ ಇರ್ಬೋದು. ಈ ರೀತಿ ಬಿಟ್ಟಾಗ ಮತ್ತೆ ದೀಕ್ಷೆ ತಗೊಂಡು ಮುಂದುವರಿಬೇಕು ಅಂತ ಏನಿಲ್ಲ, ದೀಕ್ಷೆ ಆಗಿರುತ್ತೆ, ಬಟ್ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಫಸ್ಟ್ ಮೊದಲನೇ ಹಂತದಲ್ಲಿ 21 ಡೇಸ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅಂದ್ರೆ ಮೊದಲನೇ ದಿನ ನಾವು ದೀಕ್ಷೆಯನ್ನ ಕೊಟ್ಟಾಗ ಆ ದಿನದಿಂದ ಸ್ಟಾರ್ಟ್ ಮಾಡಿ 21 ದಿನಗಳ ಕಾಲ ಪ್ರಾಕ್ಟೀಸ್ನ ಮಾಡಬೇಕು. ಯಾವ ರೀತಿ ಪ್ರಾಕ್ಟೀಸ್ನ ಮಾಡೋದು ಅಂತ ಅನ್ನೋದು ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಯಾವಾಗ ಬೇಕಾದ್ರೂ ಮಾಡ್ಬೋದು, ಅಂದ್ರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಎನಿ ಲೆವೆಲ್ ಕಂಟಿನ್ಯೂ 26 ಪಾಯಿಂಟ್ಸ್, ಅಂದ್ರೆ ಹಸ್ತಕ್ರಮ ಅಂತ ಹೇಳ್ಬಿಟ್ಟು ಬರುತ್ತೆ ಇಲ್ಲಿ. ಸೊ ಹಸ್ತಕ್ರಮನ ನಾವು 26 ಪಾಯಿಂಟ್ಸ್ಗೆ ನಾವು ಹೇಳ್ತಾ ಹೋಗೋದು, ಅಂದ್ರೆ ಅದ್ರದ್ದು ರೇಖಿನ ಎನರ್ಜಿ ಕೊಡ್ತಾ ಹೋಗೋದು. ಸೊ ಕೆಲವೊಂದು ಸರಿ ಏನಾಗುತ್ತೆ, 26 ಪಾಯಿಂಟ್ಸ್ ಆಗ, ಸೊ ಆಗ ಏನಾಗುತ್ತೆ, ಮೈಂಡ್ ಡೈವರ್ಟ್ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲೆಲ್ಲ. ಸೊ ಎಲ್ಲಿ ತನಕ ಅಂದ್ರೆ ಫಸ್ಟ್ 6 ಪಾಯಿಂಟ್ಸ್ ಮಾಡಿ ಬ್ರೇಕ್ ತಗೊಂಡು ನೆಕ್ಸ್ಟ್ ಮುಂದಿನಿಂದ ನಾವು ಯಾವಾಗ ಟೈಮ್ ಇರುತ್ತೋ ಆ ಒಂದು 5th ಪಾಯಿಂಟ್ ಇಂದ ಕಂಟಿನ್ಯೂ ಮಾಡ್ಬೋದು. ಅದಕ್ಕೆ ಎನಿ ಲೆವೆಲ್ ಕಂಟಿನ್ಯೂ 26 ಪಾಯಿಂಟ್ಸ್. ಅಂದ್ರೆ ಈ ತಗೊಳ್ಳಿ, ಗ್ರ್ಯಾಂಡ್ ಮಾಸ್ಟರ್ ಆದ್ರೂ ತಗೊಳ್ಳಿ, ಮಾಸ್ಟರ್ ಆದ್ರೂ ಮಾಡಿ, ಬಟ್ ಕಂಟಿನ್ಯೂ 26 ಪಾಯಿಂಟ್ಸ್. ಯಾವಾಗ್ಲೂ ಆ ಒಂದು ಹಸ್ತಕ್ರಮವನ್ನು ನಾವು ಯಾವಾಗ್ಲೂ ಪ್ರತಿದಿನ ಮಾಡ್ತಾ ಇರಬೇಕು. ಒಂದೇ ಟೈಮಲ್ಲೇ 26 ಪಾಯಿಂಟ್ಸ್ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ನಮ್ಗೆ ಯಾವಾಗ ಟೈಮ್ ಇರುತ್ತೋ ಆ ಒಂದು ಪಾಯಿಂಟ್ಸ್ ಇಂದ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು.
ಸಮ್ ಪಾಯಿಂಟ್ಸ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಹಸ್ತಕ್ರಮನ ಮಾಡಕ್ಕೆ ಆಗೋದಿಲ್ಲ, ಕೆಲವೊಬ್ಬರಿಗೆ ಮಾಡಕ್ಕೆ ಆಗಲ್ಲ. ಅಂದ್ರೆ ಬೆನ್ ಹಿಂದೆ ಕೆಲವೊಂದ್ಸರಿ ಕೈಯನ್ನ ಮಡ್ಚಿ ಮಾಡುವಂಥದ್ದು. ನೆಕ್ಸ್ಟ್ ಯಾವ್ಯಾವ ಪಾಯಿಂಟ್ ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ಮಾಡ್ತಾ ಹೋಗೋದು. ಯಾವಾಗ ಬೇಕಾದ್ರೂ ಮಾಡ್ಬೋದು, ಬಟ್ ಪ್ರಾಕ್ಟೀಸ್ ರೇಖಿ. ಯಾಕೆ ನಾನು ಇಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಪ್ರಾಕ್ಟೀಸ್ ಮಾಡಿದ್ರೇನೆ ರೇಖಿಯ ಒಂದು ಅನುಭವವನ್ನ ನಾವು ನೋಡ್ಬೋದು. ಜನರಿಗೆ ಇದೆ ರೇಖಿ ಸುಳ್ಳು ಅಂತ ಅನ್ನೋದು ಇದೆ. ಸೊ ಒಂದು ಸಣ್ಣದು ಒಂದು ಒಂದು ಎಕ್ಸಸೈಸ್ ಅಂತ ಅಂದ್ರೆ, ಕೈಯಲ್ಲಿ ಪೆನ್ ತಗೊಳ್ಳಿ. ಸೊ ಅದನ್ನ ಡ್ರಾಪ್ ಮಾಡಿ. ಏನಾಗುತ್ತೆ? ಕೆಳಗಡೆ ಬೀಳುತ್ತೆ. ಯಾವ ಒಂದು ಶಕ್ತಿಯಿಂದ ಕೆಳಗಡೆ ಬೀಳ್ತಾ ಇದೆ? ಗುರುತ್ವಾಕರ್ಷಣ ಶಕ್ತಿಯಿಂದ ಕೆಳಗಡೆ ಬೀಳ್ತಾ ಇದೆ. ಓಕೆ, ನೀವಿವಾಗ ಪೆನ್ ಕೆಳಗಡೆ ಬೀಳ್ತಾ ಇದೆ, ನೀವು ನಂಬಿದ್ರೂ ಬೀಳುತ್ತೆ. ಗುರುತ್ವಾಕರ್ಷಣ ಶಕ್ತಿ ನಂಬಿದ್ರೂ ಬೀಳುತ್ತೆ. ಹೌದು, ಪೆನ್ ಬಿದ್ದೋಗುತ್ತೆ. ಪೆನ್ ಹಿಂಗೇನಾದ್ರೂ ಡ್ರಾಪ್ ಮಾಡಿದ್ರೆ ನೀವು ಅನ್ಕೋಬಹುದು, ನಾನು ನಂಬೋದಿಲ್ಲ ಗುರುತ್ವಾಕರ್ಷಣ ಶಕ್ತಿ, ನಾನು ನಂಬೋದಿಲ್ಲ ಅಂತ ಅಂದ್ರೂ ಕೂಡ ಪೆನ್ ಏನ್ ಮಾಡುತ್ತೆ? ಕೆಳಗಡೆ ಬೀಳುತ್ತೆ. ಇನ್ ಕೇಸ್ ನೀವು ಗುರುತ್ವಾಕರ್ಷಣ ಶಕ್ತಿ ಹೌದು ಇದು ನಮ್ಗೆ ಇದೆ ಅಂತ ಅಂದಾಗೂ ಕೂಡ ಪೆನ್ನನ್ನ ನೀವು ಡ್ರಾಪ್ ಮಾಡಿದ್ದೆ ಆದ್ರೆ ಅದು ಕೆಳಗಡೆ ಬೀಳುತ್ತೆ. ಅದೇ ರೀತಿ ನೀವು ನಂಬಿದ್ರು ನಂಬದೇ ಇದ್ರು ರೇಖಿ ಅನ್ನೋದು, ರೇಖಿಯ ಒಂದು ಶಕ್ತಿ ಅನ್ನೋದು ಈ ಒಂದು ಪ್ರಪಂಚದಲ್ಲಿ ಇದೆ. ಪ್ಲಸ್ ಅದು ವರ್ಕ್ ಆಗುತ್ತೆ. ನೀವು ನಂಬಿದ್ರು, ಅದಕ್ಕೆ ನಾನು ಹಾಕಿದ್ದೀನಿ ಇಫ್ ಯು ಬಿಲೀವ್ ಆರ್ ನಾಟ್, ಲೈಕ್ ಗ್ರಾವಿಟಿ. ಅಂದ್ರೆ ರೇಖಿ ವರ್ಕ್ ಮಾಡೇ ಮಾಡುತ್ತೆ. ಸೊ ನೀವು ಬಿಲೀವ್ ಮಾಡಿಲ್ಲ ಅಂದ್ರೂ ಮಾಡುತ್ತೆ, ಬಿಲೀವ್ ಮಾಡದೇ ಇದ್ರೂ ಕೂಡ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಾರೆಲ್ಲ ಈ ಒಂದು ದೀಕ್ಷೆಯನ್ನ ತಗೋಬಹುದು ಅಂತ. ಎನಿ ಏಜ್, ಎನಿವನ್ ಕ್ಯಾನ್ ಡೂ ರೇಖಿ ಪ್ರಾಕ್ಟೀಸ್. ಯಾರು ಬೇಕಾದ್ರೂ ರೇಖಿ ದೀಕ್ಷೆಯನ್ನ ತಗೊಂಡು ರೇಖಿ ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಅದಕ್ಕೆ ಇಂಥದೇ ಅನ್ನೋ ಒಂದು ಲಿಮಿಟೇಷನ್ಸ್ ಇಲ್ಲ. ಅಂದ್ರೆ ಏಜ್ಗೆ ಲಿಮಿಟೇಷನ್ಸ್ ಏನು ಇಲ್ಲ. ಚಿಲ್ಡ್ರನ್ಸ್ ಕೂಡ ಮಾಡ್ಬೋದು, ಬಟ್ ಚಿಲ್ಡ್ರನ್ಗೆ ಇಂಥದೇ ಒಂದು ಏಜ್ ಅಂತ ಇದೆ. ಅಂದ್ರೆ ಒಂದು 10 ಇಯರ್ಸ್ ಮೇಲೆ 12 ಇಯರ್ಸ್ ಮೇಲೆ ಏನಾದ್ರೂ ಪ್ರಾಬ್ಲಮ್, ಪವರ್ ಕಡಿಮೆ ಇತ್ತು ಅಂತ ಅಂದ್ರೆ ಆಗ ನೀವು ಮಕ್ಕಳಿಗೆ ರೇಖಿ ದೀಕ್ಷೆಯನ್ನ ನೀವು ಕೊಡಿಸ್ಬೋದು. ಈ ದೀಕ್ಷೆ ಅಂತ ಅಂದ್ರೆ ಅಟ್ಯೂನ್ಮೆಂಟ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಅಥವಾ ದೀಕ್ಷೆ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದಕ್ಕೆಲ್ಲ ಎಷ್ಟು ಟೈಮ್ ಆಗುತ್ತೆ ಅಂತಂದ್ರೆ ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಅಷ್ಟೇ. ಈ ಒಂದು ಹಂತದಲ್ಲಿ ಕೆಲವೊಂದು ಹಂತಗಳು ನಾನು ನೆಕ್ಸ್ಟ್ ಹೇಳ್ತೀನಿ. ಎಕ್ಸ್ಪ್ಲನೇಷನ್ ಇರುತ್ತೆ. ಅಂದ್ರೆ ರೇಖಿ ಅಂದ್ರೆ ಏನು, ರೇಖಿಯನ್ನ ಯಾರು ಕಂಡುಹಿಡಿದ್ರು, ಯಾಕೆ ಪ್ರಚಲಿತದಲ್ಲಿ ಬಂತು, ಏನೇನೆಲ್ಲ ಕಂಡೀಷನ್ಸ್ ಇದೆ, ಅಂದ್ರೆ ಕಾಲದಲ್ಲಿ ರೇಖಿ ಅನ್ನೋದು ಇದೆನಾ, ವೇದಿಕ್ ಅಲ್ಲಿ ರೇಖಿ ಅನ್ನೋದು ಇದು, ಯಾವ ರೀತಿ ಎಕ್ಸ್ಪ್ಲನೇಷನ್ ಇದೆ, ಅದೆಲ್ಲ ಒಂದು 30 ಹಾಕಿದ್ದೀನಿ. ಅಂದ್ರೆ ಕೆಲವೊಬ್ರು ಜನರಿಗೆ ಇದೆ ಅಂದ್ರೆ ಒಂದು ಮಿತ್ಸ್ ಇದೆ. ಪ್ರಾಕ್ಟೀಸ್ ಏನಾದ್ರು ರೇಖಿ ಪ್ರಾಕ್ಟೀಸ್ ಏನಾದ್ರು ಮಾಡಿದ್ರೆ ಬೇರೆಯವರಿಗೆ ಏನಾದ್ರು ಹೀಲಿಂಗ್ ಕೊಟ್ರೆ ಅವ್ರದ್ದು ಒಂದು ಎನರ್ಜಿ ಹಾಳಾಗುತ್ತೆ ಅಂತ. ಸೊ ಆ ರೀತಿ ಇರೋದಿಲ್ಲ ಇಲ್ಲಿ. ಎನರ್ಜಿನ ನೀವು ಎಷ್ಟು ಪಾಸ್ ಮಾಡ್ತೀರೋ ಅಷ್ಟು ನಿಮ್ಗೆ ಆಡಪ್ ಆಗ್ತಾ ಹೋಗುತ್ತೆ. ಸೊ ಬೈ ಪ್ರಾಕ್ಟಿಸಿಂಗ್ ಎ ರೇಖಿ ಆರ್ ಹೀಲಿಂಗ್ ಟು ಅದರ್ಸ್, ಅವರ್ ಎನರ್ಜಿ ವಿಲ್ ಗೋ ಅವೇ ಆರ್ ಫೀಲ್ಸ್ ವೀಕ್. ಅಂದ್ರೆ ಎನರ್ಜಿ ಎಲ್ಲ ಹೋಗ್ಬಿಡುತ್ತೆ, ಪ್ರಾಕ್ಟೀಸ್ ಮಾಡಿದ್ರೆ ಎನರ್ಜಿ ಎಲ್ಲ ಹೋಗ್ಬಿಡುತ್ತೆ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಬೇರೆಯವರಿಗೆ ಎನರ್ಜಿ ಕೊಟ್ರೆ ಎನರ್ಜಿನ ಹೋಗ್ಬಿಡುತ್ತೆ ಅಂತ. ಒಂದು ಬ್ರಿಡ್ಜ್ ಅಷ್ಟೇ. ಇಲ್ಲಿ ನೀವು ಹೀಲಿಂಗ್ ಮಾಡ್ತಾ ಬೇರೆಯವರಿಗೆ ಹೀಲಿಂಗ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಬ್ರಿಡ್ಜ್ ಆಗಿ ಒಂದು ಮೀಡಿಯೇಟರ್ ಆಗಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಷ್ಟೇ. ಅಂದ್ರೆ ಈ ಒಂದು ಬ್ರಹ್ಮಾಂಡದಲ್ಲಿ ಅಂದ್ರೆ ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬೋದು, ರೇಖೆಯ ಶಕ್ತಿ ಅಂತ ಅನ್ಬೋದು, ಅದೆಲ್ಲ ಅಪಾರವಾಗಿದೆ. ಇಲ್ಲಿ ನೀವು ಕೊಟ್ಬಿಟ್ರೆ ನಂದು ಹಾಳಾಗುತ್ತೆ ಅಥವಾ ನಂದು ಇಲ್ಲ ಖಾಲಿ ಆಗುತ್ತೆ ಅಂತ ಅನ್ನೋದು ಇಲ್ಲಿ ಮ್ಯಾಟರೇ ಆಗೋದಿಲ್ಲ. ಹಂಗಾಗಿ ಎನರ್ಜಿ ಹೋಗ್ಬಿಡುತ್ತೆ ಅಂತ ಅನ್ನೋದು ಇಲ್ಲ. ಎನರ್ಜಿ ಅಂತ ಅನ್ನೋದು ಕ್ರಿಯೇಟೆಡ್ ಇಲ್ಲ, ಡಿಸ್ಟ್ರಾಯ್ ಮಾಡೋಕ್ಕೂ ಆಗಲ್ಲ. ಸೊ ನೀವು ಒಂದು ಮೀಡಿಯೇಟರ್ ಆಗಿ ಕೆಲಸ ಮಾಡ್ತೀರಾ ಅಷ್ಟೇ. ಇನ್ನೊಂದು, ಪ್ರಾಕ್ಟೀಸ್ ಮಾಡಿ ಆಗಿದ್ಮೇಲೆನೆ ಬೇರೆಯವರಿಗೆ ಹಸ್ತಕ್ರಮ ಮಾಡಿ ಹೀಲ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಇನ್ನೂ ಕೆಲವೊಬ್ಬರಿಗೆ ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ಏನು ಬೇರೆಯವರಿಗೆ ಹೀಲ್ ಮಾಡ್ಬೋದು ಅಂತ. ಬಟ್ ಆದ್ರೆ ಡೇ 1 ಇಂದನೇ ನೀವು ದೀಕ್ಷೆಯನ್ನ ತಗೊಂಡ್ರೆ ಬೇರೆಯವರಿಗೆ ಹಸ್ತಕ್ರಮದ ಮೂಲಕ ಹೀಲಿಂಗ್ ಅನ್ನ ಮಾಡ್ಬೋದು. ಅಂದ್ರೆ ತಲೆನೋವು, ಸಿಂಪಲ್ ತಲೆನೋವು ಬಂದ್ರೆ, ಡಯಾಬಿಟಿಸ್ ಏನಾದ್ರು ಇದ್ರೆ, ಇದೇ ತರದ್ದು ಥೈರಾಯ್ಡ್ ಏನಾದ್ರು ಇಶ್ಯೂಸ್ ಇದ್ರೆ, ಬೇರೆ ಏನಾದ್ರೂ ಪೇನ್ ಆಗ್ತಾ ಇದ್ರೆ ಅಂತಂದ್ರೆ ಬೇರೆಯವರಿಗೂ ಕೂಡ ನೀವು ಆ ಒಂದು ರೇಖಿ ಎನರ್ಜಿಯನ್ನ ನೀವು ಮಾಡ್ಬೋದು. ಅಂದ್ರೆ ರೇಖಿ ಎನರ್ಜಿ ಕೊಟ್ಟು ಅವರನ್ನ ಹೀಲ್ ಮಾಡ್ಬೋದು. ಇಲ್ಲಿ ನೀವು ಮೀಡಿಯೇಟರ್ ಆಗಿ ಅಷ್ಟೇ ಕೆಲಸ ಮಾಡ್ತಾ ಇರೋದು. ನಿಮ್ಮ ಎನರ್ಜಿ ಹೋಗೋದು ಬರೋದು ಅದು ಆ ಕಾನ್ಸೆಪ್ಟ್ ಇಲ್ಲಿ ಇರೋದಿಲ್ಲ ಅಂತ ಅನ್ನೋದು ಮಸ್ಟ್ ಅಂಡ್ ಶುಡ್. ಇಲ್ಲಿ ರೇಖಿಯಲ್ಲಿ ದೀಕ್ಷೆ ಕೊಟ್ರೇನೆ ನೆಕ್ಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗೋದು. ಬಟ್ ರೂಲ್ಸ್ ಏನೂ ಇರಲ್ಲ, ರೆಸ್ಟ್ರಿಕ್ಷನ್ಸ್ ಏನೂ ಇರಲ್ಲ, ಬಟ್ ದೀಕ್ಷೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಕೆಲವೊಂದು ಲೆವೆಲ್ಸ್ ಇದೆ ಹಂತ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಒಂದು ಸತಿ ದೀಕ್ಷೆ ಆಯ್ತು ಅಂತ ಅಂದ್ರೆ ನೆಕ್ಸ್ಟ್ 26 ಪಾಯಿಂಟ್ಸ್ ನಮ್ಮ ದೇಹದಲ್ಲಿ ಇನ್ಕ್ಲೂಡಿಂಗ್ ಮೈನರ್ ಚಕ್ರದ್ದು ಹಸ್ತಕ್ರಮವನ್ನ ಮಾಡಬೇಕು.
ಅದೇ ಲೆವೆಲ್ ಇದು 21 ಡೇಸ್ ಅನ್ನ ಮಾಡಬೇಕು. ಅಂದ್ರೆ ಲೆವೆಲ್ ಸೆಕೆಂಡ್‌ಗೆ ನಾವು ಹೋಗಬೇಕು ಅಂತ ಅಂದ್ರೆ ಇದನ್ನ 21 ಡೇಸ್ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನಿಮಗೆ ಅನ್ಸುತ್ತೆ, ಹೌದು ನಾನು ನೆಕ್ಸ್ಟ್ ಲೆವೆಲ್‌ಗೆ ಹೋಗಬೇಕು ಅಂತ ಅಂದಾಗ ಮಾತ್ರ ಸೆಕೆಂಡ್ ಲೆವೆಲ್‌ಗೆ ಹೋಗಿ. ಎಲ್ಲದನ್ನು ಮುಗಿಸ್ಬೇಕು, ಇದರಿಂದ ಹಣ ಬರುತ್ತೆ ಅಂತ ಅನ್ನೋದು ಕಾನ್ಸೆಪ್ಟು ದಯವಿಟ್ಟು ಅದರಿಂದ ದೂರ. ನಾನು ಹೌದು ನೆಕ್ಸ್ಟ್ ಲೆವೆಲ್ ನಾನು ತಗೊಂತೀನಿ ಅಂತ ತುಂಬಾ ಅವಸರ ಮಾಡಿ ಲೆವೆಲ್ ಒಂದನ್ನೇ ಕ್ಲೀನಾಗಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡೆ, ಅದರ ಎನರ್ಜಿ ಹೀಲಿಂಗ್‌ನ ನಾವು ಸೆನ್ಸೇಷನ್ ಮಾಡದೆ, ಅದರದ್ದು ಉಪಯೋಗನ ತಿಳ್ಕೊಂಡೇನೆ ಸೆಕೆಂಡ್ ಲೆವೆಲ್‌ಗೆ ಹೋದ್ರಿ ಅಂತ ಅಂದ್ರೆ ಅದ್ರದ್ದೇನು ಉಪಯೋಗ ಆಗಲ್ಲ. ಸೊ ಹಾಗಾಗಿ ಅವಸರ ಏನು ಬೇಡ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಫಸ್ಟ್ ಲೆವೆಲ್ ತಗೊಂಡೆ ಆಗಿದ್ಮೇಲೆ ಕಂಪ್ಲೀಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿ. ತದನಂತರ ಸೆಕೆಂಡ್ ಲೆವೆಲ್‌ಗೆ ಹೋಗಿ. ತದನಂತರ 3 ಲೆವೆಲ್. ಸೆಕೆಂಡ್ ಲೆವೆಲ್ ಅಲ್ಲಿ ಸಿಂಬಲ್ಸ್ ಇರುತ್ತವೆ ಅಂಡ್ ಅದ್ರ ತಕ್ಕಂಗೆ ಮಂತ್ರ ಇರುತ್ತೆ. ಅಲಾಂಗ್ ವಿತ್ 26 ಪಾಯಿಂಟ್ಸ್ ನ ನೀವು ಹಸ್ತಕ್ರಮಣ ಮಾಡೋದಿರುತ್ತೆ. ಅದೇ ನೆಕ್ಸ್ಟ್ ವರ್ಷನ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸಿಂಬಲ್ಸ್ ಇರುತ್ತೆ, ಅದರಲ್ಲೂ ಕೂಡ ಮಂತ್ರಗಳು ಇರುತ್ತೆ. ಆ ಒಂದು ಸಿಂಬಲ್ಸ್ಗೆ ಮಂತ್ರ ಏನು 3 ಬಾರಿ ಹೇಳೋದಿರುತ್ತೆ. ಪ್ಲಸ್ ಅಲಾಂಗ್ ವಿತ್ 26 ಪಾಯಿಂಟ್ಸ್ ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದೇ ರೀತಿ 3B ಲೆವೆಲ್. ಸೊ 3B ಲೆವೆಲ್ ಅಂತ ಅಂದ್ರೇನೆ ಮಾಸ್ಟರ್ ಲೆವೆಲ್. ಸೊ ಮಾಸ್ಟರ್ ಲೆವೆಲ್ ಅಂತ ಅಂದ್ರೆ ಇಲ್ಲಿ ಯಾರೆಲ್ಲ ಆಡಿ ಆ ನಮ್ಮ ಜೀವನದಲ್ಲಿ ಆ ರೇಖಿ ಅನ್ನೋದನ್ನ ಏನು ಅನುಭವ ತಗೊಂಡು ಅದರಿಂದ ಉಪಯೋಗ ತಗೊಂಡು ಈ ಒಂದು ಸುಂದರವಾದ ವಿದ್ಯೆಯನ್ನ ಬೇರೆಯವರಿಗೂ ಹೇಳ್ಕೊಡ್ಬೇಕು ಅಂತ ಮನಸ್ಸಿದ್ದಿದ್ದೇ ಆದ್ರೆ ಅವರು ಮಾಸ್ಟರ್ ಲೆವೆಲ್ ಅನ್ನ ಮಾಡ್ಬೋದು. ಸೊ ಮಾಸ್ಟರ್ ಲೆವೆಲ್ ಅಂತ ಅಂದ್ರೆ ಬೇರೆಯವರಿಗೆ ನಾವು ಟೀಚ್ ಮಾಡುವಂಥದ್ದು. ಸೊ ಅದಾಗಿದ್ಮೇಲೆ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದಕ್ಕೆ ನಾವು ಒಂದು ಹಂತಗಳ ಬಗ್ಗೆ ನಾನು ಸಾಧ್ಯವಾದಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇತ್ತು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಇನ್ನೂ ವಿವರಣೆನ ಕೊಡ್ತೀನಿ. ಸೊ ರೇಖೆ ಬಗ್ಗೆ ಬೇಕು, ದೀಕ್ಷೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೆನಿಫಿಟ್ಸ್ ಏನು ಹಾಗಾದ್ರೆ ಅಂತ ಅನ್ನೋದೇ ಆದ್ರೆ, ರೇಖಿ ಎಲ್ಲ ಒಂದು ಏರಿಯಾದಲ್ಲಿ ಅಂದ್ರೆ ಹೆಲ್ತ್ ಏರಿಯಾದಲ್ಲಿ ಇಂಪ್ರೂವ್ಸ್ ಮಾಡ್ತಾ ಹೋಗುತ್ತೆ. ಅಂದ್ರೆ ರೇಖಿ ಅನ್ನೋದು ಏನೇನೆಲ್ಲ ಬೆನಿಫಿಟ್ಸ್ ಇದೆ, ರೇಖಿ ಏನೇನೆಲ್ಲ ಇಂಪ್ರೂವ್ ಮಾಡುತ್ತೆ ಅಂತ ಅನ್ನೋದು. ಮೆಮೊರಿಯನ್ನ ಇಂಪ್ರೂವ್ ಮಾಡುತ್ತೆ, ಕಾನ್ಸಂಟ್ರೇಷನ್ನ ಇಂಪ್ರೂವ್ ಮಾಡುತ್ತೆ, ಡಿಸಿಷನ್ ಮೇಕಿಂಗ್ ಪವರ್. ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಎಷ್ಟೊಂದು ಬಾರಿ ಅವತ್ತು ನಾನು ಡಿಸಿಷನ್ ತಗೊಂಡಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ, ಅವತ್ತು ನಾನು ತಗೊಂಡಿದ್ರೆ ಈ ಒಂದು ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ ಅಂತೇಳಿ ಎಷ್ಟೋ ಜನ ಕೊರಗ್ತಾ ಇರ್ತಾರೆ. ಸೊ ರೈಟ್ ಟೈಮಿಗೆ ರೈಟ್ ಡಿಸಿಷನ್ ತಗೊಳೋದು ಮುಖ್ಯ ಆಗುತ್ತೆ. ಸೊ ರೇಖಿ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಒಂದು ಡಿಸಿಷನ್ ಮೇಕಿಂಗ್ ಪವರ್ ನಿಮ್ಮಲ್ಲಿ ಬರುತ್ತೆ. ಒಂದು ಧೈರ್ಯ ಬರ್ಬೋದು, ಧೈರ್ಯ ಅಂತ ಬರ್ಬೋದು ಅಲ್ಲ, ಸಾರಿ, ಬರುತ್ತೆ, ಧೈರ್ಯ ಬರುತ್ತೆ, ಪೀಸ್ ಆಫ್ ಮೈಂಡ್ ಬರುತ್ತೆ. ಅಂದ್ರೆ ಕಾಮಾಗಿ ಆಗ್ತೀರಾ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ. ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ, ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಕೆಲವೊಂದು ಸರಿ ಕೇಳ್ತಾ ಇರ್ತಾರೆ, ಶುಗರ್ ಇದೆ, ಹಾಗಾದ್ರೆ ಎಲ್ಲ ಟ್ಯಾಬ್ಲೆಟ್ಸ್ ಬಿಟ್ಬಿಟ್ಟು ನಾನು ಬರೀ ರೇಖಿ ಪ್ರಾಕ್ಟೀಸ್ ಮಾಡ್ಲಾ ಅಂತ. ಖಂಡಿತವಾಗ್ಲೂ ಇಲ್ಲ, ಪ್ರಾಕ್ಟೀಸು ಮಾಡಬೇಕು. ಪ್ಲಸ್ ನೀವು ಟ್ಯಾಬ್ಲೆಟ್ಸು ಕೂಡ ನಿಮ್ಮ ಒಂದು ಏನು ಮೆಡಿಕಲ್ ಕಂಡೀಷನ್ಸ್ ಏನಿರುತ್ತೋ ಅದಕ್ಕೆ ತಕ್ಕಂಗೆ ಮೆಡಿಕಲ್ ಚೆಕಪ್ಸು ಆಗಬೇಕು, ಪ್ಲಸ್ ಟ್ಯಾಬ್ಲೆಟ್ಸ್ಗಳನ್ನ ತಗೋಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ಡಯಾಬಿಟಿಸ್ ಅನ್ನ ತಗೊಳೋಣ. ತುಂಬಾ ಜನ ಡಯಾಬಿಟಿಸ್ ಇಂದ ಏನು ಸಫರ್ ಮಾಡ್ತಾ ಇರ್ತಾರೆ. ಸೊ ಸ್ಟಾರ್ಟಿಂಗ್ ಎಲ್ಲ 500 mg ತುಂಬಾ ಜಾಸ್ತಿ ಡೋಸೇಜ್ಗಳನ್ನ ತಗೊಳ್ತಾ ಇರ್ತಾರೆ. ಸೊ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಡೋಸೇಜ್ ಅನ್ನೋದನ್ನ ಕಡಿಮೆ ಮಾಡ್ಬೋದು. ಓಕೆ, ಈ ರೀತಿ ಒಂದು ಹೆಲ್ತ್ ಇಂಪ್ರೂವ್ಮೆಂಟ್ನ ನಾವು ನೋಡ್ತಾ ಹೋಗ್ಬೋದು. ಪ್ಲಸ್ ವೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂದ್ರೆ ಮನಿ ಅಟ್ರಾಕ್ಷನ್ ಆಗೋದು, ಅಪಾರ್ಚುನಿಟೀಸ್ ಸಿಗೋದು, ಬೇರೆ ಬೇರೆ ಒಳ್ಳೆಯ ಕೆಲಸಗಳು, ಒಳ್ಳೆಯ ಜನಗಳನ್ನ ನಾವು ಮೀಟ್ ಮಾಡುವಂಥದ್ದಾಗಿರ್ಬೋದು. ಒಂದು ಪಾಸಿಟಿವ್ ಮೈಂಡ್ಸೆಟ್ ಇರುವ ಜನರನ್ನ ನಮ್ಮ ಕಡೆ ಅಟ್ರಾಕ್ಷನ್ ಆಗುವ ರೀತಿ ರೇಖಿ ಮಾಡುತ್ತೆ. ರಿಲೇಶನ್ಶಿಪ್ ಹೀಲ್ಸ್. ಅಂದ್ರೆ ಇಲ್ಲಿ ರಿಲೇಶನ್ಶಿಪ್ ಅಂತ ಅಂದ್ರೆ ರಿಲೇಶನ್ಶಿಪ್ ಅಂದ ತಕ್ಷಣ ಬರೀ ಗಂಡ ಹೆಂಡತಿ ಅಂತ ಅನ್ಕೊಂಡ್ಬಿಡ್ತೀವಿ. ಓಕೆ, ಇಲ್ಲಿ ರಿಲೇಶನ್ಶಿಪ್ ಅಂತಂದ್ರೆ ಎಲ್ಲಾ ರೀತಿ ರಿಲೇಶನ್ಶಿಪ್, ಅಂದ್ರೆ ಇನ್ಕ್ಲೂಡಿಂಗ್ ಗಂಡ ಹೆಂಡತಿ ಪ್ಲಸ್ ಒಂದು ಸಂಬಂಧ. ಅಂದ್ರೆ ನಮ್ಮೊಳಗೆ ನಾವು ಪ್ರೀತಿ ಮಾಡುವಂಥದ್ದು, ಬೇರೆಯವರನ್ನ ಪ್ರೀತಿ ಮಾಡುವಂಥದ್ದು, ತಂದೆ ತಾಯಿಯನ್ನ ಪ್ರೀತಿ ಮಾಡುವಂಥದ್ದಾಗಿರ್ಬೋದು, ಅಥವಾ ಮಕ್ಕಳನ್ನ ಪ್ರೀತಿ ಮಾಡುವಂಥದ್ದಾಗಿರ್ಬೋದು. ತುಂಬಾ ತುಂಬಾ ಜನಕ್ಕೆ ಅತ್ತೆ ಕಾಟ ಇರುತ್ತೆ, ಅತ್ತೆ ತುಂಬಾ ಕಾಟ ಕೊಡ್ತಾ ಇದ್ದಾರೆ, ಆ ರೀತಿದ್ದು ಕೂಡ ರಿಲೇಶನ್ಶಿಪ್ ಏನಾದ್ರೂ
ಚೆನ್ನಾಗಿಲ್ಲ ಅಂತ ಅಂದಾಗೂ ಕೂಡ ನೀವು ರೇಖಿ ಮಾಡ್ತಾ ಮಾಡ್ತಾ ಆ ಒಂದು ರಿಲೇಶನ್ಶಿಪ್ ಕೂಡ ಇಲ್ಲಿ ಹೀಲ್ ಮಾಡ್ಬೋದು. ಅಪಾರ್ಚುನಿಟೀಸ್ ಬರ್ತಾ ಹೋಗುತ್ತೆ ರೇಖಿ ಮಾಡೋದ್ರಿಂದ. ಬೇರೆ ಬೇರೆ ರೀತಿಯಿಂದ ಅಪಾರ್ಚುನಿಟೀಸ್ ಬರ್ತಾ ಹೋಗುತ್ತೆ. ಸೊ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇಲ್ಲಿ ಒಂದೇ ಇದರಲ್ಲಿ ವರ್ಕ್ ಆಗಲ್ಲ ಇದು. ಅಂದ್ರೆ ಒಂದೇ ಒಂದು ಹೆಲ್ತ್ ಅಲ್ಲಿ ಅಷ್ಟೇ ವರ್ಕ್ ಆಗುತ್ತೆ ಅಥವಾ ರಿಲೇಶನ್ಶಿಪ್ ಅಲ್ಲಿ ಅಷ್ಟೇ ವರ್ಕ್ ಆಗುತ್ತೆ, ಆ ಥರದ್ದಿಲ್ಲ. 360 ಡಿಗ್ರಿ ಲೈಫಲ್ಲಿ ಏನೇನು ಒಳ್ಳೇದಾಗಬೇಕು ಅಥವಾ ನಾವೆಲ್ಲ ಒಳ್ಳೇದೇನೇನು ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವೋ ಅದೆಲ್ಲದೂ ಕೂಡ ಹೀಲ್ ಆಗ್ತಾ ಹೋಗುತ್ತೆ ಡೇ ಬೈ ಡೇ. ಬಟ್ ಇಲ್ಲಿ ಪ್ರಾಕ್ಟೀಸ್ ಇಂಪಾರ್ಟೆಂಟ್. ಸೊ ಈ ಒಂದು ರೇಖಿ ದೀಕ್ಷೆನ ನಾನು ಕೂಡ ಬೇರೆಯವರಿಗೆ ಕೊಡ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆನೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮೊಬೈಲ್ ನಂಬರ್ನ ಹಾಕಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಡೆಯುತ್ತೆ ಅಂತ ಅಂದರೆ ಯೂಶ್ವಲ್ ಆಗಿ ನಾನು ಗ್ರೂಪಲ್ಲಿ ರೇಖಿ ದೀಕ್ಷೆಯನ್ನು ಕೊಡೋದಿಲ್ಲ. ಓಕೆ, ಹಾಗಾದ್ರೆ ರೇಖಿ ದೀಕ್ಷೆ ಗ್ರೂಪಲ್ಲಿ ಕೊಟ್ಟರೆ ವರ್ಕ್ ಆಗಲ್ವಾ ಮೇಡಮ್ ಅಂತ ಕೇಳಬೇಡಿ, ವರ್ಕ್ ಆಗುತ್ತೆ. ಬಟ್ ನಾನು ಸೆಲೆಕ್ಟ್ ಮಾಡಿರೋದು 1 by 1. ಅಂದರೆ ನೀವೊಬ್ರು ಯಾರು ರೇಖಿ ದೀಕ್ಷೆ ತಗೊಂತಿರೋ 1 by 1 ಡಿಸ್ಟೆನ್ಸಲ್ಲಿ ರೇಖಿ ದೀಕ್ಷೆಯನ್ನು ಕೊಡ್ತೀವಿ. ಇದು ಆನ್ಲೈನಲ್ಲಿ ಆಗುತ್ತೆ ಕೋರ್ಸು. ವರ್ಕ್ ಆಗುತ್ತಾ? ಖಂಡಿತ ವರ್ಕ್ ಆಗುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆನೋ ರೇಖಿ ಕಲಿಬೇಕು ಅಂತ ಅಥವಾ ರೇಖಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಥವಾ ಏನೇ ಒಂದು ಪ್ರಾಬ್ಲಮ್ ಇದೆ ಅದರಿಂದ ನಾವು ಮುಕ್ತಿ ಹೊಂದಬೇಕು ಅಂತ ಅಂದಾಗೂ ಕೂಡ ಏನಾದರೂ ಅದರಿಂದ ಸೊಲ್ಯೂಷನ್ ಬೇಕು ಅಂತ ಅಂದರೆ ರೇಖಿಯನ್ನು ಚಾಯ್ಸ್ ಮಾಡಿ. ಬೇರೆ ಕೋರ್ಸ್ಗಳು ಕೂಡ ಅವೈಲೇಬಲ್ ಇದ್ದಾವೆ ನನ್ನ ಕಡೆ. ಸೊ ನಾನು ವೇದಿಕ್ ನ್ಯೂಮರಾಲಜಿ ಅನ್ನೋದನ್ನು ಕೂಡ ನಾನು ಟೀಚ್ ಮಾಡ್ತೀನಿ. ಅದೇ ರೀತಿ ಲೋಶೋ ಗ್ರಿಡ್ ನ್ಯೂಮರಾಲಜಿ ಕೂಡ ಟೀಚ್ ಮಾಡ್ತೀನಿ. ಮೆಡಿಕಲ್ ನ್ಯೂಮರಾಲಜಿ ಕೋರ್ಸ್ ಕೂಡ ಅವೈಲೇಬಲ್ ಇದೆ. ಮೊಬೈಲ್ ನ್ಯೂಮರಾಲಜಿ ಕೋರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ವೇದಿಕ್ ನ್ಯೂಮರಾಲಜಿ ಕೋರ್ಸ್ ಬಗ್ಗೆ, ಲೋಶೋ ಗ್ರಿಡ್ ಕೋರ್ಸ್ ಬಗ್ಗೆ ವಿಡಿಯೋ ಮಾಡಿ ಆಲ್ರೆಡಿ ಹಾಕಿದ್ದೀನಿ. ಸೊ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಸೊ ಯಾರೆಲ್ಲ ಫಸ್ಟ್ ಆಗಿ ವಿಸಿಟ್ ಮಾಡ್ತಾ ಇದ್ದೀರಾ ನನ್ನ ಚಾನಲ್ಗೆ, ಸೊ ನೀವು ಅದನ್ನು ನೋಡ್ಬೋದು. ಸಂಖ್ಯಾಶಾಸ್ತ್ರದ ಅಂದರೆ ನ್ಯೂಮರಾಲಜಿ ಕನ್ಸಲ್ಟೇಷನ್ ಲಭ್ಯ ಇದೆ. ಏನಾದರೂ ಮೊಬೈಲ್ ನಂಬರ್ ಕರೆಕ್ಷನ್ಸ್ ಮೊಬೈಲ್ ನಂಬರ್ ರೀತಿಯ ಪ್ರಾಬ್ಲಮ್ಸ್ ಇದೆ ಅಂತ ಅಂದಾಗ ಕ್ರಿಸ್ಟಲ್ ಅನ್ನೋದು ತುಂಬ ಉಪಯೋಗ ಆಗುತ್ತೆ. ಸೊ ಕ್ರಿಸ್ಟಲ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ, ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಹೊಸದಾಗಿ ಮಗುಗೆ ನೇಮ್ ಇಡಬೇಕು ಅಂತಂದರೆ ಆಸ್ ಪರ್ ಲಕ್ಕಿ ನಂಬರ್ಸ್, ಆಸ್ ಪರ್ ಲಕ್ಕಿ ಆಲ್ಫಾಬೆಟ್ಸ್ ಪ್ರಕಾರ ನಾನು ಇಟ್ಕೊಡ್ತೀನಿ. ಎಲ್ಲ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರನ್ನು ಸೇವ್ ಮಾಡಿದ್ದೀನಿ. ಸೊ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ಬುಕ್ ಮಾಡ್ಬೋದು. ಥ್ಯಾಂಕ್ ಯು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ. ಸೊ ಯಾರೆಲ್ಲ ಫಸ್ಟಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಸೊ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ಯಾವುದೇ ಒಂದು ನೋಟಿಫಿಕೇಶನ್ ಬರುತ್ತೆ. ಇವತ್ತಿಂದನೇ ರೇಖಿ ಕ್ಲಾಸಸ್ ಶುರುವಾಗ್ತಾ ಇದೆ. ಸೊ ಯಾರಿಗೆಲ್ಲ ರೇಖಿ ಕಲಿಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಈ ಒಂದು ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರಲ್ಲಿ ನಾನು ಡೀಟೇಲ್ಸ್ ಕಳಿಸ್ತೀನಿ. ಯಾವಾಗ ನಿಮಗೆ ಫ್ರೀ ಇರ್ತಿರೋ ಆಗ ನಾನು ಆ ಒಂದು ಟೈಮಿಗೆ ಅಡ್ಜಸ್ಟ್ ಮಾಡಿ, ಪ್ಲಸ್ ನಿಮ್ಮ ಟೈಮು ನನ್ನ ಟೈಮು ಅಡ್ಜಸ್ಟ್ ಆಗಬೇಕು. ಸೊ ರೇಖಿ ದೀಕ್ಷೆ ಬೇಕು ಅಂತ ಅಂದರೆ ಟೈಮಿಂಗ್ಸ್ನ ಅಡ್ಜಸ್ಟ್ ಮಾಡಿಕೊಂಡು ನಾನು ರೇಖಿ ದೀಕ್ಷೆಯನ್ನು ಕೊಡ್ತೀನಿ. ಓಕೆ, ಇದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಧನ್ಯವಾದಗಳು.